ಎಲ್ರಿಗೂ ವೈಕುಂಠ ಏಕಾದಶಿ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿ ನಿಮ್ಮೆಲ್ಲರಿಗೂ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ. ಹಾಗೆಯೇ ನಿಮ್ಮೆಲ್ಲರ ಜೊತೆಲೂ ನಮ್ಮ ಕುಟುಂಬದ ಮೇಲೂ ನಿಮ್ಮೆಲ್ಲರ ಆಶೀರ್ವಾದ ಆಗಿ ಭಗವಂತನ ಆಶೀರ್ವಾದ ಸದಾಕಾಲ ಇರಲಿ ಅಂತ ಹೇಳಿ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮ್ಗೆ ಇವತ್ತಿನ ವಿಡಿಯೋ ಆಲ್ರೆಡಿ ಗೊತ್ತಾಗಿರುತ್ತೆ. ವೈಕುಂಠ ಏಕಾದಶಿ ಸ್ಪೆಷಲ್ ಸ್ನೇಹಿತರೆ, ನೋಡ್ಕೊಂಬರೋಣಂತೆ ಬನ್ನಿ. ಹಾಗೆ ನಿಮಗೂ ಆ ಭಗವಂತನ ದರ್ಶನ ಆಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಸ್ವಲ್ಪ ದರ್ಶನ ಮಾಡೋ ಟೈಮಿಗೆ ಒಂದೇ ಒಂದು ಸೆಕೆಂಡಲ್ಲಿ ಹಿಂಗೆ ಬಂದು ಹಿಂಗೆ ಇದಾಗೋ ಥರ ಆ ದೇವ್ರ ದರ್ಶನ ಕಾಣುತ್ತೆ ಸ್ನೇಹಿತರೆ. ಅದನ್ನಂತೂ ಮಿಸ್ ಮಾಡ್ಕೊಳ್ಬೇಡಿ, ನೋಡಿ ಸ್ನೇಹಿತರೆ, ಕಡೆಯವರೆಗೂ ನೋಡಿ. ನಿಮಗೆ ಭಗವಂತನ ದರ್ಶನ ನಿಮಗೂ ಸಿಗಲಿ, ಅವ್ರ ಆಶೀರ್ವಾದ ಸಿಗಲಿ ಅಂತೇಳಿ ನಾನು ಕೇಳ್ಕೊಳ್ತೀನಿ. ಅಲ್ಲಿ ವಿಡಿಯೋ ಮಾಡೇ ಆಗೇ ಇರಲಿಲ್ಲ, ಆದ್ರೂ ನಾನು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ. ಯಾಕಂದ್ರೆ ಆ ಭಗವಂತನ ದರ್ಶನ ನಿಮ್ಮೆಲ್ಲರಿಗೂ ಸಿಗಬೇಕು ಅನ್ನೋದಕ್ಕೋಸ್ಕರ ನೋಡ್ಕೊಂಬನ್ನಿ ಸ್ನೇಹಿತರೆ. ನಮ್ಮ ಮನೆಯ ದೇವರು ತಿರುಪತಿ ವೆಂಕಟರಮಣ ಸ್ವಾಮಿ ಆಗಿರೋದ್ರಿಂದ ವಿಶೇಷವಾಗಿ ಪೂಜೆ ಇರುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ತುಂಬಾ ಚೆನ್ನಾಗಿ ಅನ್ನಿಸ್ತು, ತುಂಬಾ ಖುಷಿ ಆಯಿತು ಸ್ನೇಹಿತರೆ. ಪೂಜೆಗೆಲ್ಲ ತಯಾರಿ ಎಲ್ಲ ರೆಡಿ ಮಾಡಿಕೊಟ್ಟು ಅವರು ಯಜಮಾನ್ರು ಪೂಜೆ ಮಾಡಿದ್ರು, ಮನೆಯಲ್ಲಿ ಹಿರಿಯರು ಪೂಜೆ ಮಾಡಿದ್ರೆ ಎಲ್ರಿಗೂ ಆಶೀರ್ವಾದ ಸಿಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಶನಿವಾರ ಮತ್ತು ಅವ್ರದ್ದೇ ಪೂಜೆ. ಆ ನಂತರದಲ್ಲಿ ಈ ರೀತಿಯಾಗಿ ಎಲ್ಲ ಪೂಜೆ ಆಗಿತ್ತು ಸ್ನೇಹಿತರೆ. ನೆಕ್ಸ್ಟ್ ಹಾಗೆಯೇ ಸ್ವಲ್ಪ ಈಗೊಂದು ಹಾಡು ಬರುತ್ತೆ ಸ್ನೇಹಿತರೆ, ಇದನ್ನು ನೀವು ಗಮನಿಸಿ. ಇದು ಸಾಂಗ್ ಬಂದುಬಿಟ್ಟು ಸ್ನೇಹಿತರೆ, ಈಗ ನನಗೆ ಇದು ಸಿಕ್ಕಿದ್ದು ಅಂತಂದರೆ ಈಗ 1 ವರ್ಷದ ಹಿಂದೆಗಡೆ, ಈಗ 1 ವರ್ಷ ಆಯಿತು ಅಂದ್ಕೊಳ್ತೀನಿ. ನಮ್ಮ ಮನೇಲಿ ಪ್ರತಿದಿನ ಬೆಳಗ್ಗೆ 6 ಗಂಟೆಗೆ FM ಪ್ಲೇ ಆಗ್ತಾಯಿರುತ್ತೆ. ಹಾಗಾಗಿ ಆ ಟೈಮಲ್ಲಿ ಬಂದಂತಹ ಸಾಂಗು ಸ್ನೇಹಿತರೆ, ಅದು ಯಾವ ರೀತಿಯಾಗಿ ನನಗೆ ಸಿಕ್ತು ಅಂತೇಳಿ ಆ ಗೋವಿಂದನ ಆಶೀರ್ವಾದ ಸಿಕ್ಕಂತಾನೆ ಅಂತ ನಾನು ತಿಳ್ಕೊಂಡಿದ್ದೀನಿ. ನಮ್ಮ ಮನೆಯದು ಪೂಜೆ ಈ ರೀತಿಯಾಗಿತ್ತು ನೋಡಿ ಸ್ನೇಹಿತರೆ. ಅದು ಬೆಳಗ್ಗೆ FM ಇದು ಆಗ್ತಾಯಿದ್ದಾಗ ನಾನು ಬೆಳಗ್ಗೆ ಏನು ರಂಗೋಲಿ ಆಗ್ತಾಯಿದ್ನಲ್ಲ, ಆ ಟೈಮಲ್ಲಿ ಒಂದು ಸಾಂಗ್ ಬಂತು ಸ್ನೇಹಿತರೆ, ಶ್ರೀಹರಿ ಗೋವಿಂದ ಮಾಧವ. ಇದು ಬಂದಿದ್ದ ತಕ್ಷಣ ಸ್ನೇಹಿತರೆ ನನ್ನ ಕಿವಿಗೆ ಎಷ್ಟು ಇದಾಗಿ ಕೇಳ್ತು ಅಂದರೆ ನಿಜವಾಗ್ಲೂ ಸ್ನೇಹಿತರೆ, ಅವತ್ತಿನ ದಿನ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ಸ್ನೇಹಿತರೆ, ಅದು ಹಾಡು ಮಾತ್ರ ನನಗೆ ಪ್ರತಿದಿನ ಅದೆಷ್ಟು ಸಲ ಕೇಳ್ತೀನೋ ಗೊತ್ತಿಲ್ಲ, ಆದರೆ ಒಟ್ಟಿನಲ್ಲಿ ಕೇಳ್ತಾ ಇರಬೇಕು. ಹಾಗೆಯೇ ಇದು ಲಕ್ಷ್ಮೀನಾರಾಯಣರ ಆಶೀರ್ವಾದದ ಜೊತೆಗೆ ಪ್ರಸಾದ ಸ್ನೇಹಿತರೆ. ನಮ್ಮ ಮನೆಯವರ ತಮ್ಮ ಹಾಗೆ ಮತ್ತು ಅವ್ರ ಮನೆಯವರು ತಿರುಪತಿಗೆ ಹೋಗಿದ್ರು, ತಗೊಂಡು ಬಂದು ಕೊಟ್ಟರು. ಅವರಿಗೊಂದು ದೊಡ್ಡದಾದ ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಯಾಕಂದ್ರೆ ನನಗೆ ಇವಾಗ ಇದು ವಿಡಿಯೋ ಎಡಿಟಿಂಗ್ ಮಾಡ್ತಾಯಿದ್ದು, ವಾಯ್ಸ್ ಓವರ್ ಕೊಡ್ತಾಯಿದ್ರು, ನನಗೆ ತುಂಬಾ ಅಳು ಬರ್ತಾಯಿತ್ತು. ಯಾಕಂದರೆ ಇಂಥ ಟೈಮಲ್ಲಿ ಭಗವಂತನ ಆಶೀರ್ವಾದ ಸಿಕ್ತು ನನಗೆ, ನಾನು ಎಷ್ಟು ಪುಣ್ಯ ಮಾಡಿದ್ನು ಅಂತೇಳಿ ನಿಜವಾಗ್ಲೂ ಸ್ನೇಹಿತರೆ, ಅಷ್ಟು ಖುಷಿಗೆ ಅಳು ಬರ್ತಾಯಿತ್ತು ಸ್ನೇಹಿತರೆ. ತುಂಬಾ ಖುಷಿ ಅನ್ನಿಸ್ತಾಯಿತ್ತು. ಹಾಗೆಯೇ ನಮ್ಮ ಪ್ರಯಾಣ ಭಗವಂತನ ದರ್ಶನ ಮಾಡೋದಕ್ಕೆ ಅಂತಲೇ ಹೊರಡ್ತಾ ಇದ್ದೀವಿ ಸ್ನೇಹಿತರೆ. ಇದು ಬಂದುಬಿಟ್ಟು ನಮ್ಮ ಗುಲ್ಬರ್ಗದ ಏರ್ಪೋರ್ಟ್ ಸ್ನೇಹಿತರೆ, ಯಾವ ರೀತಿ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಹಾಗೆಯೇ ನೆಕ್ಸ್ಟ್ ಬಂದಿದ್ದು ಕಾಳಗಿ ಸ್ನೇಹಿತರೆ, ಕಾಳಗಿ ಸೂಗೂರು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ನಮ್ಮ ಪ್ರಯಾಣ ಸ್ನೇಹಿತರೆ. ತುಂಬಾ ಚೆನ್ನಾಗಿದೆ. ನಾವು ಪ್ರತಿ ವರ್ಷ ಸಂಕ್ರಾಂತಿಯಲ್ಲಿ ಹೋಗ್ತಾಯಿದ್ವಿ, ಇವಾಗ ಸ್ವಲ್ಪ ಇದು ಹೋಗೋದಿಲ್ಲ. ಆದರೆ ನಮ್ಮ ಮನೆಯವ್ರು ಮಾತ್ರ ಪ್ರತಿ ವರ್ಷ ವೈಕುಂಠ ಏಕಾದಶಿಗೆ ಮಾತ್ರ ಅವ್ರು ಹೋಗಿ ಬರ್ತಾರೆ ಸ್ನೇಹಿತರೆ. ನಾನು ಹೋಗ್ತಾ ಇರೋದು ಇದೇ ಮೊದಲನೇ ಸಲ, ಆದರೆ ಸಂಕ್ರಾಂತಿಯಲ್ಲಿ ಮಾತ್ರ ನಾವು ಹೋಗಿ ಬರ್ತಿದ್ವಿ. ವೈಕುಂಠ ಏಕಾದಶಿಗೆ ನಾನು ಇದು ಮೊದಲನೇ ಸಲ ಸ್ನೇಹಿತರೆ. ನಮ್ಮ ಮನೆಯವ್ರು ಮಾತ್ರ ಪ್ರತಿ ವರ್ಷ ಹೋಗಿ ಬರ್ತಾರೆ. ಹಾಗೆಯೇ ನೋಡಿ ಯಾವ ರೀತಿ ಜನಸಂದಣಿ ಇದೆ, ಕಾರುಗಳು ಗಾಡಿಗಳು ಯಾವ ರೀತಿಯಾಗಿ ನಿಂತಿದೆ ಅಂತೇಳಿ. ನೀವೆಲ್ಲಿ ನೋಡಿದ್ರೂ ಬಿಳಿ ವೈಟ್ ಗಾಡಿಗಳೇ ಕಾಣಿಸ್ತಾಯಿತ್ತು. ಗಾಡಿ ಪಾರ್ಕಿಂಗ್ ಮಾಡೋದಕ್ಕೂ ಜಾಗ ಇದು ಆಗ್ತಾಯಿತ್ತು. ಹಾಗಾಗಿ ಅಲ್ಲೇ ಗಾಡಿ ಇದಕ್ಕೆ ಹಾಕ್ಬಿಟ್ಟು ಹೊರಟ್ವಿ ಸ್ನೇಹಿತರೆ. ಹಾಗೆಯೇ ಕವಿತಾ ಮತ್ತು ಅವ್ರ ಯಜಮಾನ್ರಿಗೂ ಅವರಿಗೂ ನನ್ನ ಕಡೆಯಿಂದ ತುಂಬ ಬಿಗ್ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ತುಂಬ ಹೃದಯದ ಧನ್ಯವಾದಗಳು. ಯಾಕಂದ್ರೆ ಅವ್ರಿಗೆ ಸ್ವಲ್ಪ ಹೇಳ್ದೆ ನಾನು, ಹಾಗಾಗಿ ಆಯಿತು ಹೋಗಿ ಬರೋಣಕ್ಕ ಅಂತೇಳಿ ಕರ್ಕೊಂಡೋದ್ರು. ಅವರಿಗೊಂದು ಥ್ಯಾಂಕ್ ಯು. ನೋಡಿ ಹಂಗಂದಿದ ತಕ್ಷಣ ಬಂದೇ ಬಿಟ್ರಲ್ಲ. ಹಾಗೆಯೇ ನಿಂತ್ಕೊಂಡಿದ್ರು, ಅವರು ಲೈನ್ ಹಚ್ಚಿ ನಿಂತ್ಕೊಂಡಿದ್ವಲ್ಲ, ಹಾಗೆ ಲೈನಲ್ಲಿ ನಿಂತಿದ್ದಾಗ ಸ್ವಲ್ಪ ಅವರು ಸೈಡಿಗೆ ನಿಂತ್ಕೊಂಡಿದ್ರು, ಬಿಸ್ತಿತ್ತಲ್ಲ. ಹಾಗೆ ನಾನೇನಂದೆ ಒಂದು ವಿಡಿಯೋ ತಗೊಳ್ತೀನಿ, ಫೋಟೋ ತೆಗಿತೀನಿ, ನಿಂತ್ಕೊಳ್ರಿ ಅಂದೆ. ಇಬ್ಬರು ನಿಂತ್ಕೊಂಡ್ರು, ಮತ್ತು ವಿಡಿಯೋ ಮಾಡ್ಕೊಂಡು ಅವರು ನಮಗೆ ಕೊಡ್ರಿ ನಿಮ್ಮದು ಸ್ವಲ್ಪ ವಿಡಿಯೋ ಮಾಡ್ತೀವಿ ಅಂದರು. ಆಯಿತು ಅಂತಂದೆ. ಹಾಗೆಯೇ ನೋಡಿ ಅಲ್ಲೆಲ್ಲ ಸುತ್ತಮುತ್ತಲ ಯಾವ ರೀತಿ ಇದೆ ಅಂಥೇಳಿ, ತುಂಬಾ ಒಂದು ಜಾತ್ರೆನೇ ಅನ್ಬೋದು ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ಹಾಗೆಯೇ ನಮ್ಮದು ವಿಡಿಯೋ ಮಾಡಿದೆ ಕವಿತಾ. ಥ್ಯಾಂಕ್ ಯು ಕವಿತಾ. ತುಂಬಾ ಖುಷಿ ಆಗ್ತಿತ್ತು ಸ್ನೇಹಿತರೆ, ಹೋಗಿ ಬಂದಿದ್ದಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ನೋಡಿ ಆಲದ ಮರ ಎಲ್ಲ ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ. ಯಾವಾಗ ಬಂದ್ರೂ ಗಾಡಿ ಏನು ಪಾರ್ಕಿಂಗ್ ಮಾಡ್ತಾಯಿದ್ದಿದ್ದು ಇದೇ ಸ್ಥಳದಲ್ಲಿ ಸ್ನೇಹಿತರೆ. ಇವಾಗ ನೋಡಿ ಎಷ್ಟು ದೂರದಿಂದ. ಹಾಗೆಯೇ ಇಲ್ಲಿ ಬಂದುಬಿಟ್ಟು ತುಂಬಾ ವಿಶೇಷ ಅಂತ ಹೇಳ್ಬೋದು ಸ್ನೇಹಿತರೆ.
ಇಲ್ಲಿ ಗುಡ್ಡದ ಮೇಲೆ ಏನು ಬೆಟ್ಟ ಇದೆ ಸ್ನೇಹಿತರೆ, ಗುಡ್ಡ ಇದೆಯಲ್ಲ ಅದರ ಮೇಲ್ಗಡೆ ತನ್ನಿಂದ ತಾನೇ ಭತ್ತ ಏನು ಬೆಳೆದ್ಬಿಟ್ಟು ಅದು ಸಸಿ ಎಲ್ಲ ಬೆಳೆದು ಅದನ್ನು ಏನು ನೀರು ಏನು ಇದು ಮಾಡೋದಿಲ್ಲ, ಯಾರೂ ಹೋಗಿ ನೀರು ಉಣಿಸೋದಿಲ್ಲ, ಏನೂ ಮಾಡೋದಿಲ್ಲ ಸ್ನೇಹಿತರೆ. ಅದೇ ತನ್ನಿಂದ ತಾನೇ ಬೆಳ್ಕೊಂಡು ಭತ್ತ ಆಗಿ ನೆಕ್ಸ್ಟ್ ಡೇ ಏನು ಏಕಾದಶಿ ಬಿಟ್ಟು ದ್ವಾದಶಿ ದಿನ ಅದು ಅಕ್ಕಿಯಿಂದನೇ ಭಕ್ತಾದಿಗಳಿಗೆ ಊಟ ಬಡಿಸುವಂಥದ್ದು ಸ್ನೇಹಿತರೆ, ಅಡುಗೆ ಮಾಡಿ. ಹಾಗಾಗಿ ಅದು ತುಂಬಾ ವಿಶೇಷ ಇದೆ. ಈಗ ಮುಂದೆ ನಿಮಗೆ ಅಬ್ಸರ್ವ್ ಮಾಡಿ ನೋಡಿ, ಇಲ್ಲಿ ಅಂದರೆ ಬೋರ್ಡ್ ಇದೆ, ಅಲ್ಲಿ ಹಾಕಿದ್ದಾರೆ. ಹಾಗಾಗಿ ಅದು ಒಂದು ತುಂಬಾ ಖುಷಿ ಅನ್ನಿಸ್ತಾಯಿತ್ತು. ಅದನ್ನು ನೋಡಬೇಕು ಅಂತೇಳಿ ನಾವು ಮೊದಲನೇ ಸಲನೇ, ಯಾಕಂದರೆ ನಮಗೆ ಇದು ಯಾವ ರೀತಿ ಗೊತ್ತಾಯ್ತಪ್ಪ ಅಂತಂದರೆ, ನಾವು ಕ್ವಾರ್ಟರ್ಸಲ್ಲಿದ್ದಾಗ ಆ ಊರು ಈಗೇನು ಸುತ್ತಮುತ್ತಲ ಈ ಊರಲ್ಲಿ ಇದೆಯಲ್ಲ, ಒಂದು ಅಲ್ಲಿ ತಾಂಡಗಳು ಬರುತ್ತೆ. ಅವರು ಇದ್ದರು ನಮ್ಮ ಮನೆ ಪಕ್ಕದಲ್ಲೇ. ಅವರು ಹೇಳ್ತಾಯಿದ್ರು, ನನಗಿಲ್ಲಿ ಬಂದೆ ಅಂದರೆ ಅವ್ರ ನೆನಪು ಆಗ್ತಾಯಿರುತ್ತೆ. ನಾನು ಅವ್ರನ್ನಂತೂ ಏನಾದರೂ, ಯಾಕಂದರೆ ನಮಗೆ ಯಾವಾಗಲೂ ಒಂದು ಏನಾದರೂ ಹೇಳ್ಕೊಟ್ಟಿರ್ತಾರೆ, ಒಂದು ಕಲಿಸಿರ್ತಾರೆ, ಒಂದು ಇದು ಮಾಡಿರ್ತಾರೆ. ಹಾಗಾಗಿ ಅದು ಎಲ್ಲ ನೆನಪಿರುತ್ತೆ ಸ್ನೇಹಿತರೆ. ಅವ್ರು ಹೇಳ್ತಾಯಿದ್ರು ಈ ರೀತಿಯಾಗಿ ನಾವು ಹೋಗ್ತಾ ಇದ್ದೀವಿ ಅಂತ ಹೇಳ್ತಿದ್ವಲ್ಲ ದೇವಸ್ಥಾನಕ್ಕೆ ಹೋದಾಗ ಅವ್ರಿಗೆ ಗೊತ್ತಾಗ್ತಾಯಿತ್ತು. ಅವಾಗ ಹೇಳ್ತಾಯಿದ್ರು, ಅಲ್ಲಿ ನೋಡ್ಕೊಂಬನ್ನಿ, ತುಂಬಾ ಚೆನ್ನಾಗಿದೆ ಅಕ್ಕ ಅದು ಅಂತ ಹೇಳ್ತಾಯಿದ್ರು. ಮೊದಲನೇ ಸಲ ಕೇಳು, ಇವಾಗ ನೋಡಿ ಇಲ್ಲ ನೀವು ನೋಡೋದಾದರೆ ಹೋಗಿ ನೋಡ್ಬೋದು, ಇದು ಏನು ಗುಡ್ಡ ಹತ್ತು ಹೋಗಬೇಕು ಅಂತಂದರು. ಇನ್ನೊಂದು ಸಲ ಯಾವಾಗಾದರೂ ಹೋದಾಗ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇದನ್ನು ಮಾಡೋದು ಸ್ನೇಹಿತರೆ. ಹಾಗೇ ಇಲ್ಲ, ನೋಡೋಣ ಸ್ನೇಹಿತರೆ. ಆ ಭಗವಂತನ ಆಶೀರ್ವಾದ ಇತ್ತು ಅಂತಂದರೆ ಖಂಡಿತವಾಗ್ಲೂ ಇರುತ್ತೆ. ಹಾಗೆ ನೋಡಿ ಇಲ್ಲಿ ಹಾಕಿದ್ದಾರೆ ನೋಡಿ ಸ್ನೇಹಿತರೆ, ವಿಸ್ಮಯ ಭತ್ತದ ಬೆಳೆ ನೈವೇದ್ಯ, ಇಲ್ಲಿ ನೈವೇದ್ಯ ಅಂತಲೇ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಅದು ಮುಂದಕ್ಕೆ ಪಾಸ್ ಆಯಿತು. ಅದು ದ್ವಾದಶಿ ದಿನ ಊಟ ಇರುತ್ತೆ, ಏಕಾದಶಿ ದಿನ ಉಪವಾಸ ಅಲ್ಲ. ಹಾಗಾಗಿ ಹಾಗೆಯೇ ನೆಕ್ಸ್ಟ್ ಬಂದುಬಿಟ್ಟು ತುಂಬಾ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದ್ದಾರೆ ಸ್ನೇಹಿತರೆ. ನೋಡಿ ಪಾತ್ರೆಗಳಿದು ಏನು ಇದು ಸಂಕ್ರಾಂತಿಯಲ್ಲಿ ಯಾವಾಗಾರ ವಿಶೇಷ ದಿನಗಳಲ್ಲಿ ಅಡುಗೆ ಮಾಡುವಂಥ ಪಾತ್ರೆಗಳಿರಬೇಕು ಅನಿಸುತ್ತೆ ಸ್ನೇಹಿತರೆ. ಅಲ್ಲೇ ಪಕ್ಕದಲ್ಲಿ ದೇವಸ್ಥಾನ ಪಕ್ಕದಲ್ಲಿ ಸಂಕ್ರಾಂತಿ ಅವತ್ತು ಎಲ್ಲ ಊಟ ಹೋಗ್ತಾರೆ ಸ್ನೇಹಿತರೆ. ತುಂಬಾ ನಾವೇನೇ ಬಿಡಿಸ್ಕೊಂಡು ಅವರೇ ಬಿಡಿಸ್ಬೇಕು ಅಂತ ಏನಿಲ್ಲ, ಹೋಗಿ ಅಲ್ಲಿ ನೈವೇದ್ಯ ತೊಗೊಂಡು ಪ್ರಸಾದ ತೊಗೊಳ್ಳಿ ಅಂತ ಹೇಳ್ತಾರೆ. ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ. ಅದು ಭತ್ತದ್ದು ಮತ್ತು ದೇವ್ರ ದರ್ಶನ ಇವತ್ತು, ಯಾಕಂದರೆ ಫುಲ್ಲು ರಶ್ ಇರೋದ್ರಿಂದ ನಮ್ಮ ವಿಡಿಯೋ ಮತ್ತು ಫೋಟೋ ಅಲ್ಲಿ ಇದು ಇಲ್ಲ ಸ್ನೇಹಿತರೆ. ಹಾಗಾಗಿ ನಾನು ತೆಕ್ಕೊಂಡಿಲ್ಲ. ಆದರೆ ದೇವ್ರದ್ದು ಇಷ್ಟಪಟ್ಟು ಒಂದು ವಿಡಿಯೋ ಹಾಗೆಯೇ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಅಣ್ಣ ಹೇಳ್ತಾಯಿದ್ರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ರಲ್ಲ ಅಂತೇಳಿ. ಅದನ್ನೆಲ್ಲ ನೋಡಿದಾಗ ಹೂವಿನ ಅಲಂಕಾರ ಎಲ್ಲ ನೋಡಿದಾಗ ತುಂಬಾ ಖುಷಿ ಅನ್ನಿಸ್ತಾಯಿತ್ತು ಸ್ನೇಹಿತರೆ. ಹಾಗೆಯೇ ಇದು ಬಂದುಬಿಟ್ಟು ಗರುಡಗಂಬ. ಯಾವಾಗಲೂ ದೇವಸ್ಥಾನದ ಎದುರುಗಡೆ ಎಲ್ಲೇ ದೇವಸ್ಥಾನಕ್ಕೆ ಹೋಗಲಿ ಅದರ ದರ್ಶನ ಮಾಡಿದ ನಂತರನೇ ದೇವ್ರ ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ಒಂದು ನಮಸ್ಕಾರ ಮಾಡ್ಕೊಳ್ಬೇಕು ಅದಕ್ಕೆ. ನಂತರದಲ್ಲಿ ನನ್ನ ಆರಾಧ್ಯ ದೈವ ಬಜರಂಗಿಯ ದರ್ಶನ ಸ್ನೇಹಿತರೆ. ಹೀಗಾಗಿ ಅಲ್ಲಿ ವೆಂಕಟರಮಣ ಸ್ವಾಮಿ ದೇವರು ಇದೆಯಲ್ಲ, ಅದರ ಎದುರಿಗೇ ಆಂಜನೇಯ ಸ್ವಾಮಿ ಇದೆ ಸ್ನೇಹಿತರೆ. ನಾವು ಯಾವಾಗಲೂ ಪ್ರತಿ ಸಲ ಹೋದಾಗ್ಲೂ ಅಲ್ಲೇ ತೆಂಗಿನಕಾಯಿ ಹೊಡ್ಕೊಂಬರುವಂಥದ್ದು. ಅದು ಒಂದು ನನಗೆ ತುಂಬಾ ಖುಷಿ. ಎಷ್ಟು ಎಲ್ಲೋದ್ರೂ ನನಗೆ ಭಗವಂತನ ಆಶೀರ್ವಾದ ಇರುತ್ತೆ ಅಂತಲೇ ನಾನು ನಂಬಿರೋದು ಸ್ನೇಹಿತರೆ. ಯಾಕಂದರೆ ನಾನು ಹೆಚ್ಚಿಗೆ ಮನುಷ್ಯರನ್ನ ಇದನ್ನು ಮಾಡೋದಕ್ಕಿಂತ ದೇವರನ್ನು ನಂಬ್ತೀನಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾಕಂದರೆ ನಮ್ಗೆ ಏನೇ ಒಂದು ಇದಿದ್ರೂ ನಾವು ಹೇಳ್ಕೊಳ್ಬೋದು, ಇದನ್ನು ಮಾಡ್ಬೋದು. ಆದರೆ ಮನುಷ್ಯರ ಹತ್ರ ನೀವು ಹೇಳ್ಕೊಂಡು ನೋಡಿ, ಹಾಗೆ ಒಂದು ನಿಮಿಷ ಒಂದು ಸೆಕೆಂಡಿಗೆ ಅಲ್ಲೇ ಅದು ಇನ್ನೊಬ್ರ ಹತ್ರ ಹೋಗುತ್ತೆ. ನನ್ನ ಬಜರಂಗಿ ಸ್ನೇಹಿತರೆ, ನಿಮಗೂ ಎಲ್ಲ ಬಜರಂಗಿ ಆಶೀರ್ವಾದ ಸದಾ ಕಾಲ ಇರಲಿ ಅಂತೇಳಿ ಕೇಳ್ಕೊಳ್ತೀನಿ. ಹಾಗೆಯೇ ನೆಕ್ಸ್ಟ್ ಬಂದು ವೆಂಕಟರಮಣ ಸ್ವಾಮಿ. ಇಲ್ಲಿಂದನೇ ಸ್ವಲ್ಪ ನೋಡಿ ಸ್ನೇಹಿತರೆ, ಕಾಣಿಸುತ್ತಾ ಇಲ್ಲ ಗೊತ್ತಿಲ್ಲ, ಈಗೇನಿದೆ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ದೇವರಿರುವಂಥದ್ದು ಸ್ನೇಹಿತರೆ ಮುಂದೆ. ಹಾಗೆಯೇ ಇಲ್ಲಿಗೆ ನಮ್ಮದು ವಿಡಿಯೋ ಇದು ಮಾಡ್ಕೊಳ್ಳೋದು ಸ್ಟಾಪು ಸ್ನೇಹಿತರೆ. ದೇವರ ದರ್ಶನ ಅಂತ ಹೇಳ್ಬೋದು. ಅದು ತುಂಬಾ ಖುಷಿ. ಒಂದು ಸೆಕೆಂಡಲ್ಲಿ ಬಂದು ನೋಡಿ ಇಲ್ಲಿಂದನೇ ನೋಡ್ಕೊಳ್ತಾ ಹೋಗಿ ಎಲ್ಲರೂ ನಮಸ್ಕಾರ ಮಾಡ್ಕೊಂಡು ಭಗವಂತನ ಆಶೀರ್ವಾದ ದರ್ಶನ ನಿಮಗೆ
ಸ್ವಾಮಿ ಗೋವಿಂದ ಶ್ರೀ ನೋಡ್ಕೊಂಬಂದ್ರಲ್ಲ ಸ್ನೇಹಿತರೆ, ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿದ್ರು ಸ್ನೇಹಿತರೆ, ತುಂಬಾ ಚೆನ್ನಾಗಿತ್ತು. ಹಾಗೆಯೇ ಹೊರಗಡೆ ಬಂದಮೇಲೆ ಒಂದು ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಸ್ನೇಹಿತರೆ, ಯಾವ ರೀತಿ ಇದೆ ಅಂತೇಳಿ. ಇಲ್ಲಿ ಪಕ್ಕದಲ್ಲೇ ಎಲ್ಲ ಇದೆ, ಹಾಗೆ ಅಲ್ಲೆಲ್ಲ ತೆಂಗಿನಕಾಯಿ ಎಲ್ಲ ಹೊಡ್ಕೊಳ್ತಾಯಿದ್ರು. ನಾವು ಎಲ್ಲ ಇದನ್ನು ಮಾಡಿಕೊಂಡು ಸ್ವಲ್ಪ ಕೂತ್ಕೊಂಡು, ಹಾಗೆಯೇ ಭಕ್ತರೆಲ್ಲ ಹರಿಸ್ಕೊಂಡು ಅಂಥವ್ರು ಬಾಳೆಹಣ್ಣು ಹಣ್ಣು ಎಲ್ಲ ಸೇಬು ಇದಕ್ಕೆಲ್ಲ ನಾನು ಮಾಡ್ತಾರೆ. ಅದು ಒಂದು ತುಂಬ ಆಯಿತು. ಹಾಗೆ ಇಲ್ಲಿ ಬಂದಾಯಿತು ಇದನ್ನು ಮಾಡುವಂಥದ್ದು. ಇನ್ನೂ ಒಂದು ಭಗವಂತನ ದರ್ಶನ ಸ್ನೇಹಿತರೆ, ನೋಡಿ ಎಷ್ಟು ಚೆನ್ನಾಗಿದೆಯಲ್ಲ, ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ಏನು ಕೆತ್ತನೆ ಇರ್ಬೋದು, ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ಕಾಣಿಸ್ತಾ ಇದೆ ಅಂತೇಳಿ ಎಷ್ಟು ನೈಸ್ ಆಗಿವಲ್ಲ, ಎಷ್ಟು ನೈಸ್ ಆಗಿದೆ, ಜಾರಿಗೆ ಆ ರೀತಿಯಾಗಿ ನೈಸ್ ಆಗಿದೆ. ಹಾಗೆಯೇ ಬಿಸಿ ಬಿಸಿ ಹಾಲು, ಹಾಗೆಯೇ ನಾನು ನಂದು ಇಸ್ಕೊಂಡು ಕುಡಿತು. ನನಗೇನು ಕುಡಿಯೋಂಗಿಲ್ಲ, ಅವರೆಲ್ಲರೂ ಒಂದು ಊಟ ಕುಡಿದು ಸ್ನೇಹಿತರೆ. ಹಾಗೆಯೇ ಹೊರಗಡೆ ಬಂದು ಮತ್ತೆ ಪ್ರಯಾಣ ಊರ ಕಡೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ. ನೋಡಪ್ಪ, ಇಲ್ಲಿ ನೋಡಿ ಸ್ನೇಹಿತರೆ, ಯಾವ ರೀತಿ ಕಾರುಗಳು ನಿಂತಿರೋದು ಯಾವ ರೀತಿ ಕಾಣಿಸ್ತಾ ಇದೆ ಅಂತೇಳಿ ನೋಡಿ. ಎಷ್ಟು ಇನ್ನೂ ಬರ್ತಾನೆ ಇದೆ ಕಾರುಗಳು ಬರ್ತಾನೆ ಇದ್ದಾವೆ ಸ್ನೇಹಿತರೆ, ಅಷ್ಟು ಬರ್ತಿ ಜನ. ಹಾಗೆಯೇ ನಿಮಗೆ ನೆಕ್ಸ್ಟ್ ವಿಡಿಯೋ ಇನ್ನೊಂದು ತುಂಬಾ ವಿಶೇಷವಾಗಿರುವಂಥ ದೇವಸ್ಥಾನ ಇದೆ ಸ್ನೇಹಿತರೆ, ಅಲ್ಲಿಗೆ ನಮ್ಮ ಪ್ರಯಾಣ ಕಂಟಿನ್ಯೂ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಸಿಗೋಣವಾ. ನಮಸ್ಕಾರ, ಧನ್ಯವಾದಗಳು.